ಆದ್ಯಾ ಏನು ಮಾಡ್ತಿದ್ಯಾ? ಹೆಂಡತಿ ಆದವ್ರು ಸ್ವಲ್ಪನಾದ್ರೂ ಗಂಡನ ಮಾತು ಕೇಳಬೇಕು. ಕೆಲಸ ಮಾಡಬೇಡ ಅಂತ ಎಷ್ಟೇ ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಇನ್ನು. ಪೂಜೆ ಆಗ್ತಿರೋದು ನಮ್ಮ ಮನೇಲೇ ರೀ, ಆಫ್ಕೋರ್ಸ್ ಕೆಲಸ ಮಾಡಲೇಬೇಕು ಅಲ್ವಾ? ಈ ಹತ್ರ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ನಾವೆಲ್ಲ ಅಲ್ವಾ ಕೆಲಸ ಮಾಡೋಕ್ಕೆ. ಸರಿ ಬಿಡಿ, ಏನೂ ಮಾಡಲ್ಲ, ಓಕೆನಾ? ಗುಡ್ ಗರ್, ಬಾ ಹೋಗೋಣ. ಚಿನ್ನದಂಥ ಹುಡುಗ ಸಾರ್ಥಕ್, ಅವ್ನಿಗೆ ಎಷ್ಟು ಪೇಷನ್ಸ್ ನೋಡಿ. ನಾನು ಈ ಥರ ಹುಡುಗನ ನೋಡೇ ಇಲ್ಲ. ನಿಜ ಬಿಗ್ರೆ, ಅವನು ಚಿಕ್ಕವನಿದ್ದಾಗಲಿಂದನೂ ಹೀಗೇನೆ. ಯಾವುದಕ್ಕೂ ಹಿಗ್ಗೋದು ಇಲ್ಲ, ಯಾವುದಕ್ಕೂ ಕುಗ್ಗೋದು ಇಲ್ಲ. ಪಾಪದ ಹುಡುಗ. ಹೌದು ಬೀಗ್ರೆ, ಮಾವನ ಮನೆಯಲ್ಲಿ ಹೀಗೆ ಇಂಡೆಫಿನೆಟ್ಲಿ ಇರಬೇಕಾಗತ್ತೆ ಅಂತ ಗೊತ್ತಾದರೆ ಸ್ವಲ್ಪನಾದರೂ ರಗಳೆ ಮಾಡ್ತಾರೆ. ಸಾರ್ಥಕ್ ಹಾಗಲ್ಲ, ಒಂದು ಸ್ವಲ್ಪನೂ ರಗಳೆ ಮಾಡದೆ ಆದ್ಯಾಗೆ ಕಂಫರ್ಟಬಲ್ ಆಗಿರೋಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ಮಾಡೋದಕ್ಕೂ ರೆಡಿ ಆಗಿದ್ದಾನೆ. ಈ ವಿಷಯದಲ್ಲಿ ನಾವಿಬ್ಬರು ಪುಣ್ಯ ಮಾಡಿದ್ವಿ ಬಿಗ್ರೆ. ನನ್ನ ಅಳಿಯನೂ ಹಾಗೇನೆ. ನಿಮ್ಮ ಮಗ ನಮ್ಮನೆಯವನೇ ಆಗಿದ್ದಾನೆ. ಪೂಜೆ ಗೊತ್ತಾಯ್ತು, ಹೊರಡೋಣ. ಅತ್ತೆ ಅತ್ತೆ, ಸಾಹಿತ್ಯ ಏನ್ ಮಾಡ್ತಿದ್ಯಾ? ಯಾಕೆ ಹೀಗೆ ಅಳ್ಕೊಂಡ್ ಕೂತಿದ್ಯಾ? ಅತ್ತೆ, ನಿನ್ನೆ ರಾತ್ರಿ ನೀವು ನಮ್ಗೆ ನಿಮ್ಮ ಅಜ್ಜಿಯಿಂದ ಬಂದಿರೋ ಬಳೆ ಕೊಟ್ಟಿದ್ರಲ್ವಾ, ಅದಕ್ಕೆ ಕಾಣಿಸ್ತಿಲ್ಲ. ವಾಟ್ ಆರ್ ಯು ಮ್ಯಾಡ್? ಏನ್ ತಮಾಷೆ ಮಾಡ್ತಿದ್ಯಾ? ಇಂಥ ವಿಷಯದಲ್ಲಿ ನಾನು ಯಾಕೆ ತಮಾಷೆ ಮಾಡ್ಲಿ ಅತ್ತೆ? ನಿಜವಾಗ್ಲೂ ಎಲ್ಲ ಕಡೆ ಹುಡುಕ್ತೆ, ಆದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ನಿನಗೆ ಅಷ್ಟು ಜವಾಬ್ದಾರಿ ಇಲ್ವಾ? ಅದಕ್ಕೆ ಎಷ್ಟು ಬೆಲೆ ಇದೆ, ಅದ್ರ ಹಿಂದೆ ಎಂತ ಫೀಲಿಂಗ್ಸ್ ಇದೆ ಅನ್ನೋ ಕಲ್ಪನೆ ಆದ್ರೂ ಇದೆಯಾ ನಿನಗೆ? ಅಯ್ಯೋ, ನಂಗೆಲ್ಲಾನು ಗೊತ್ತು ಅತ್ತೆ, ಅದೆಲ್ಲಾನು ನೀವೇ ಹೇಳಿದ್ರಲ್ವಾ. ಅದಕ್ಕೆ ನಾನು ಅದನ್ನ ನನ್ನ ಬ್ಯಾಗಲ್ಲಿ ಜೋಪಾನವಾಗೇ ಇಟ್ಟಿದ್ದೆ. ಆದ್ರೆ ಈಗ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಅದಕ್ಕೇನು ಕಾಲಿದ್ಯಾ ತಂತ ನಡ್ಕೊಂಡು ಹೋಗಕ್ಕೆ? ಸಾಹಿತ್ಯ, ಒಂದ್ಸಲ ಯೋಚನೆ ಮಾಡು. ಎಲ್ಲಿಟ್ಟಿದ್ಯಾ ಅಂತ ನೆನಪಾಗತ್ತೆ. ನೀನು ಬಹುಶಃ ಇಡುವಾಗ ಎಡಗೈಯಲ್ಲಿ ಇಟ್ಟಿದ್ಯಾ ಅನ್ಸುತ್ತೆ, ಅದಕ್ಕೆ ಮರೆಯಾಗಿದೆ. ನೀನೇನು ಯೋಚನೆ ಮಾಡಬೇಡ, ಇಲ್ಲೇ ಎಲ್ಲೋ ಇರುತ್ತೆ, ನಾವೆಲ್ಲರೂ ಸೇರಿ ಹುಡ್ಕೋಣ. ನೀನು ಹೆದರ್ಕೋಬೇಡ. ಅದು ಚಿನ್ನದ್ದಾಗಿತ್ತಾ? ಚಿನ್ನದಲ್ದೆ ತಗಡಿನ ಬಳೆ ಆಗಿದ್ರೆ ಇಷ್ಟು ತಲೆ ಕೆಡ್ಸ್ಕೊಂತಿದ್ನ. ಹೆದರ್ಕೋಬೇಡ ಪುಟ್ಟ, ಎಲ್ಲೂ ಹೋಗಿರಲ್ಲ, ಹುಡ್ಕೋಣ ಬಿಡು. ಏನು ಬೇಕಾಗಿಲ್ಲ, ನಂಗೆ ನಿಮ್ ಸಹಾಯದ ಅವಶ್ಯಕತೆನೂ ಇಲ್ಲ. ನೀವು ಸುಮ್ಮನೆ ದೂರ ಇರಿ. ಈಗತ್ತು ಯಾವ ಪ್ರಯೋಜನವೂ ಇಲ್ಲ. ಕೆಳಗಡೆ ಹಾಲ್ಗೆ ಹೋಗೋಣ ನಡಿ. ಯಾರಾದರೂ ತಗೊಂಡಿದ್ದಾರ ಅಂತ ಕೇಳೋಣ. ಯಾಕಂದ್ರೆ ನಮ್ಮನಲ್ಲಿ ಗಿಟ್ಟು ವಸ್ತು ಎಲ್ಲೂ ಅಲ್ಲಾಡಲ್ಲ. ವಿಕ್ರಾಂತ್ಗೆ ಹುಡುಗ ಬುದ್ಧಿ ಬಿಡು ಅಂತ ಹೇಳ್ತೀನಿ, ಆದ್ರೆ ನಾನು ಯಾಕೆ ಹೀಗಾಗೋದೆ? ನಾನು ಯಾರು ಅನ್ನೋದನ್ನೇ ಮರೆತು ಹುಚ್ಚುಚ್ಚಾಗಾಡ್ತಿದ್ದೀನಿ. ಅಲ್ಲ, ಎಷ್ಟು ನೋಡಿದ್ರು ಮತ್ತೆ ಮತ್ತೆ ಅವಳನ್ನೇ ನೋಡ್ಬೇಕು ಅಂತ ಯಾಕೆ ಅನಿಸ್ತಿತ್ತು? ಅಂಥದ್ದು ಏನಿದೆ ಅವಳಲ್ಲಿ? ಅಷ್ಟಕ್ಕೂ ಅವಳು ನನಗೆ ಯಾರು? ಭಾವ, ಕೇಸರಿ ಮಿಕ್ಸ್ ಆಗಿರೋ ಹಾಲು. ಆಕ್ಚುಲಿ ನಾಳೆ ಕೆಳಗಡೆ ಬರಬೇಕು ಅಂತಿದ್ದೆ. ಬಾಬಾ, ನೀವು ಬರೋದು, ಅದಕ್ಕೆ ಕ್ಷಣ ಕ್ಷಣಕ್ಕೂ ಹಾಲು ಕೊಡೋದು, ಗೋಳು ಇಕ್ಕೊಳ್ಳೋದು, ಇದೆಲ್ಲ ಬೇಡ. ಅಯ್ಯೋ ಆರ್ತಿ, ಅದು ಅವ್ಳು ಒಳ್ಳೇದಾಗ್ಲಿ ಅಂತ ಮಾಡೋದು ಅಷ್ಟೇ. ಭಾವ, ಅಷ್ಟೆಲ್ಲ ಹಾಲು ಕುಡಿಬೇಕು ಅಂತೇನು ಇಲ್ಲ. ಇವತ್ತು ಪೂಜೆ ಮುಗಿಯೋವರೆಗೂ ಯಾರಿಗೂ ಊಟ ತಿಂಡಿ ಏನೂ ಇರೋಲ್ಲ. ಅದಕ್ಕೆ ನಿಮಗೂ ಹಾಲು ತಗೊಂಡು ಬಂದೆ, ಕುಡೀರಿ. ಪರವಾಗಿಲ್ಲ ಆರ್ತಿ, ನನಗೆ ಹಸಿವಿಲ್ಲ, ಯಾಕೋ ಬೇಡ ಅನ್ನಿಸ್ತದೆ. ತಗೋ. ನೀವು ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀರಾ. ನೀವು ಹಾಲು ತಗೊಂಡು ಬಂದ್ರೆ ಯಾರಾದ್ರೂ ಕುಡಿಯಲ್ಲ ಅಂದ್ರೆ ಬಿಡೋದೇ ಇಲ್ಲ. ಆದ್ರೆ ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಲ್ಲ ಅಲ್ವಾ? ಅದೆಲ್ಲ ಆಗಲ್ಲ. ನೀವು ಈಗ ನನ್ನ ಕಣ್ಣೆದ್ರೆ ಕುಡಿಬೇಕಷ್ಟೇ. ಕೇರ್ ಮಾಡೋದ್ರಲ್ಲಿ ನಿಮ್ಮ ಅಪ್ಪ ಅಮ್ಮ ತಂಗಿಗಿಂತ ಒಂದು ಕೈ ಜೋರ್ ನೀವು.
ಈಗ ನಂಗೂ ಖುಷಿ ಆಯ್ತು ಬಾವಾ. ಆರ್ತಿ, ನೀನೇನೋ ಅನ್ಕೊಳ್ಳಿಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ಉತ್ತರ ಕೊಡ್ತೀಯಾ? ಅಯ್ಯೋ ಕೇಳಿ ಬಾವಾ, ನೀವ್ ಯಾವತ್ತಾದ್ರೂ ಇರ್ಸು ಮುರ್ಸು ಆಗೋ ತರ ನಡ್ಕೊಂಡಿದ್ದೀರಾ? ನಿಮ್ಮ ಪ್ರಶ್ನೆ ಮತ್ತೆ ಯೋಚನೆ ಎಲ್ಲಾನು ನೇರವಾಗೇ ಇರುತ್ತೆ. ನಿನಗೆ ನಿನ್ ಹುಡುಗ ಮದ್ವೆ ಆಗೋ ಹುಡುಗ ಅಥವಾ ನಿನ್ನ ಮುಂದಿನ ಜೀವನ ವಿಕ್ರಾಂತ್ ಜೊತೆನೇ ಇರ್ಬೇಕು ಅಂತ ಹೇಗೆ ಅನಿಸ್ತು? ದೇವ್ರ ಮೇಲೆ ನಂಬಿಕೆ ಇಟ್ಟು ಮನ್ಸಿನ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ಬಾವಾ. ಹಾಗಾದ್ರೆ ದೇವ್ರ ಉತ್ತರ ಕೊಡ್ತಾನ ಆರ್ತಿ? ದೇವ್ರ ಉತ್ತರ ಕೊಡಲ್ಲ, ಆದ್ರೆ ಉತ್ತರ ಯಾವುದು ಅಂತ ತಿಳಿಸ್ತಾನೆ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ, ದೇವ್ರು ಇನ್ನಿಲ್ಲೋ ಆಚೆ ಇಲ್ಲ, ಅವನ್ ನಮ್ಮ ಮನ್ಸಲ್ಲೇ ಇದ್ದಾನೆ, ಆತ್ಮವಾಗಿ ಅಂತ. ನಾವು ಆ ದೇವ್ರನ್ನ ಕೇಳ್ಬೇಕು ಬಾವಾ, ಉತ್ತರ ಸಿಕ್ಕೇ ಸಿಗುತ್ತೆ. ಇಷ್ಟು ಸಣ್ಣ ವಿಷಯಕ್ಕೆ ಮನೇಲಿ ವಿಶೇಷ ಇಟ್ಕೊಂಡು ಈ ತರ ಕಣ್ಣೀರ್ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅದು ತುಂಬಾ ಕಾಸ್ಟ್ಲಿದು ಅಂಕಲ್. ಅದು ಅಲ್ಲದೆ ಅದಕ್ಕೆ ಅದ್ರದ್ದೇ ಆದಂತ ಪರಂಪರೆ ಇದೆ, ಶಾಸ್ತ್ರ ಇದೆ ಅಂತ ಅತ್ತೆ ನಂಗೆ ಹೇಳ್ತಾ ಇದ್ರು. ಅದೆಲ್ಲ ಸರಿನೇ, ಆದ್ರೆ ಇಲ್ಲಿ ಯಾರು ಹೊರಗಿನವ್ರು ಬಂದಿಲ್ಲ ಅಲ್ವಾ? ಇಲ್ಲೇ ಆಚೆ ಈಚೆ ಮಿಸ್ಪ್ಲೇಸ್ ಆಗಿರುತ್ತೆ. ಪೂಜೆ ಮುಗಿದ್ಬಿಡ್ಲಿ, ಎಲ್ರೂ ಸೇರ್ಕೊಂಡು ಹುಡುಕಿದ್ರಾಯ್ತು. ಸಾರಿ, ಆ ಥರ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅದು ಪರಂಪರಾಗತವಾಗಿ ಬಂದಿರೋ ಬಳೆ, ನನಗದು ಬೇಕೇ ಬೇಕು. ಅದು ಸಿಗ್ಲಿಲ್ಲ ಅಂದರೆ ಪೂಜೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸಿಗ್ಬೇಕು ಅನ್ನೋದು ಅದಾಮೇಲೆ, ಆ ಬಳೆ ಮೊದಲು ಸಾಹಿತ್ಯನ ಹತ್ರ ಹೇಗೆ ಬಂತು ಹೇಳು? ಶಾಸ್ತ್ರದ ಪ್ರಕಾರ ಅದು ಈ ಮನೆ ಹಿರಿ ಸೊಸೆಗೆ ಸೇರ್ಬೇಕು ಅಂತ ಅತ್ತೆ ನಂಗೆ ಹೇಳಿದ್ರು. ಅದಕ್ಕೆ ನಾನು ಅದನ್ನ ಅಮೂಲ್ಯನ ಹತ್ರ ಇಸ್ಕೊಂಡಿದ್ದೆ. ನೀನ್ ಕೂಡ ಸೊಸೆ ಆಗಿಲ್ಲ, ಆಗೋಕ್ಕೂ ಮುಂಚೆನೆ ಅದು ನಿನ್ನ ಹತ್ರ ಹೇಗೆ ಬಂತು? ಆಗೋಕ್ಕೂ ಮುಂಚೆ ನಿನ್ನ ಹತ್ರ ಇರಬಾರ್ದಾಗಿತ್ತು. ಮತ್ತೆ ಅಮೂಲ್ಯ ಸೊಸೆ ಆಗಿದ್ಲಾ? ಅವಳ ಹತ್ರ ಇರ್ಲಿಲ್ವಾ? ಅದು ಅವಳ ಹತ್ರ ಇದ್ದಿದ್ದಲ್ಲ, ನಾನೇ ನನ್ನ ಕೈಯಾರ ಕೊಟ್ಟಿದ್ದು. ಅವೆರಡಕ್ಕೂ ವ್ಯತ್ಯಾಸನೂ ಗೊತ್ತಿಲ್ಲ ಅನ್ಸುತ್ತೆ ನಿನಗೆ. ಏನ್ ಬೇಕಿದ್ರು ಇರ್ಲಿ ಅಜ್ಜಿ, ಆದ್ರೆ ಇವಳು ಹಿಂಗ್ ಮಾಡ್ಬೋದಾ? ಏನ್ ಹೇಳ್ತಿದ್ಯಾ ಸಾಹಿತ್ಯ? ಯಾರು ಏನ್ ಮಾಡಿದ್ರು ಈಗ? ಇನ್ಯಾರು? ಅಮೂಲ್ಯ. ನಾನ್ ಇವಳ ಹತ್ರ ಬಳೆ ಇಸ್ಕೊಂಡೆ ಅನ್ನೋ ಕಾರಣಕ್ಕೆ ಇವಳು ಅದನ್ನ ಯಾರಿಗೂ ಗೊತ್ತಾಗದೆ ಇರೋ ತರ ಕದ್ದಿದ್ದಾಳೆ. ಸಾಹಿತ್ಯ, ವಿಕಿ, ಯಾಕೆ ಹೋಗ್ತಾ ಇದೆ? ಮೊದಲೇ ಅವಳು ಬಳೆ ಕಾಣಿಸ್ತಿಲ್ಲ ಅಂತ ಅಪ್ಸೆಟ್ ಆಗಿದ್ದಾಳೆ. ನೀನು ಅವಳ ಮೇಲೆ ಇನ್ನಷ್ಟು ರೇಗಿ ಹರ್ಟ್ ಮಾಡಬೇಡ. ಟೆನ್ಷನ್ ಇದ್ದಾಳೆ ಅಂತ ಬಾಯಿಗೆ ಬಂದಾಗ ಮಾತಾಡೋದ ಮದರ್ ಇಂಡಿಯಾ? ಇವಳಿಗೆ ಮೊದಲೇ ಬಳೆನ ಜೋಪಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ಇರಬೇಕಾಗಿತ್ತು. ತನ್ನ ತಪ್ಪನ್ನ ಮುಚ್ಚಾಕೋದಕ್ಕೋಗಿ ಅನ್ಯಾಯವಾಗಿ ಅಮೂಲ್ಯ ಮೇಲೆ ಅಪವಾದನೆ ಹೊರಿಸೋದ. ದಿಸ್ ಇಸ್ ನಾಟ್ ಫೇರ್. ನಾನು ನನ್ಗಿರೋ ಡೌಟ್ ನ ಹೇಳಿದ್ದೀನಿ. ಇವಳು ಕದ್ದಿಲ್ಲ ಅಂದ್ರೆ ಓಕೆ, ಆದ್ರೆ ನನ್ನ ಡೌಟ್ ಕ್ಲಿಯರ್ ಆಗ್ಲೇಬೇಕು. ಇವಳು ಕದ್ದೇ ಇಲ್ಲ ಅಂದ್ರೆ ಇವಳು ಬ್ಯಾಗ್ ತೋರಿಸ್ಲಿ.
ಅಲ್ಲಮ್ಮ, ಇಷ್ಟು ಜನ ಇದ್ದೀವಿ, ಎಲ್ಲರೂ ಹುಡ್ಕೊಂಡಾದ್ರೂ ನೀನು ನೇರವಾಗಿ ಅಮ್ಮನೇ ಕಾರಣ ಅಂತಿದ್ಯಲ್ಲಮ್ಮ. ಅಮೂಲ್ಯ ಅಕ್ಕ ಯಾಕೆ ಕದೀತಾಳೆ? ಅವಳ ಹತ್ರ ನೀನೇ ನೆನ್ನೆ ತಗೊಂಡಿದ್ಯಲ್ವಾ? ಅದು ಡ್ರಾಮಾ. ಬಳೆನ್ ವಾಪಸ್ ಕೊಟ್ಟು ತ್ಯಾಗ ಮಾಡಿದೆ ಅಂತ ಬಿಲ್ಡಪ್ ತಗೊಂತಿದ್ದಾಳೆ. ಮನೆಯವ್ರ ಎದ್ರು ದೊಡ್ಡೋಳಪ್ಪ ಅನ್ನೋ ಪ್ಲಾನ್ ಇದು. ಇಷ್ಟೇ ಅಂದ್ರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಆ ಮೆಂಟಾಲಿಟಿ ಎಲ್ಗೆ ಹೋಗುತ್ತೆ? ಸಾಹಿತ್ಯ, ಯು ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ನನಗೆ ನನ್ನ ಬಳೆ ಸಿಕ್ಕಿದ್ರೆ ನಾನು ಒಂದ್ ಮಾತು ಆಡಲ್ಲ. ಮಳ್ಳಿ ತರ ನಿಂತಿರೋಳು ಬ್ಯಾಗ್ ತೋರಿಸ್ಲಿ. ನಾನು ಕನ್ಫರ್ಮ್ ಮಾಡ್ಕೋತೀನಿ. ಭಾಷೆ ಎಲ್ಲರಿಗೂ ಬರುತ್ತೆ, ಆದ್ರೆ ಮಾತಾಡೋ ಶಬ್ದಗಳ ಮೇಲೆ ಕಂಟ್ರೋಲ್ ಇರಬೇಕು. ಅಮೂಲ್ಯ ನನ್ನ ನಾದ್ನಿ, ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್, ನಮ್ಮ ಫ್ಯಾಮಿಲಿ ಎಲ್ಲನೂ ಹೌದು. ಇವಳು ಅಂತ ಕೆಲಸ ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನನಗಲ್ಲ, ಇಲ್ಲಿ ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ಹೋಗ್ಲಿ, ಅಟ್ಟ ಕೇರ್ಸೋಕಿನ ಮುಂಚೆ ಫಸ್ಟ್ ಅವಳು ಬ್ಯಾಗ್ ಚೆಕ್ ಮಾಡಿ, ಯಾವ ಬಣ್ಣ ಹಚ್ಕೊಂಡಿದ್ದಾಳೆ ಅಂತ ಅವಾಗ ಗೊತ್ತಾಗುತ್ತೆ. ಸಾಕು ಸುಮ್ಮನಿರು ಸಾಹಿತ್ಯ, ಅಷ್ಟು ಚೀಪ್ ಲೆವೆಲ್ಗೆ ಇಳಿಬೇಡ. ಚೀಪಾಗಿ ನಡ್ಕೊಂಡಿರೋದು ಇವಳು. ನಾನಿಷ್ಟು ಮಾತಾಡಿದ್ರು ಇವಳು ಒಂದೇ ಒಂದು ಮಾತಾದ್ರೂ ಆಡಿದ್ಲ. ಯಾಕೆ ಆಡಿಲ್ಲ ಹೇಳಿ? ಇವಳಿಗೆ ತಾನು ಏನ್ ಮಾಡಿದೀನಿ ಅಂತ ಗೊತ್ತು. ಮರ್ಯಾದೆ ಹೋಗುತ್ತೆ ಅನ್ನೋ ಭಯದಲ್ಲಿ ಸುಮ್ಮನೆ ನಿಂತಿದ್ದಾಳೆ. ಖಂಡಿತ ನಾನು ಆ ಕಾರಣಕ್ಕೆ ಸುಮ್ಮನೆ ಇಲ್ಲ. ನಿಜವಾಗ್ಲೂ ನಾನು ಆ ಬಳೆಗಳನ್ನ ಮುಟ್ಟೂ ಇಲ್ಲ. ನಾನು ಇಲ್ಲಿ ಬರೀ ಪೂಜೆಗೆ ಬಂದಿದ್ದೀನಿ. ನನಗೆ ಇಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ ಬೇಜಾರಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನಾನು ಆ ಬಳೆಗಳನ್ನ ತಗೊಂಡಿಲ್ಲ. ನೀನ್ ಏನೋ ಅಂದ್ರೆ ನನ್ನದನ್ನ ನಂಬೇಕಾ? ನಾನು ನಿನ್ನನ್ನು ಮಾತ್ರ ನಂಬೋದಿಲ್ಲ. ಆದ್ರೆ ನಾನು ನಂಬ್ತೀನಿ. ನಮ್ಮನೇಲಿ ಈ ಥರದೊಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಅಂತ ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ. ಏನಾಗಬಾರ್ದಾಗಿತ್ತು ಅದೇ ಆಗ್ತಿದೆ ಇಲ್ಲಿ. ಪೇಷನ್ಸ್ ಅನ್ನೋದು ಇಲ್ಲದೆ ಇದ್ರೆ ಈ ತರ ಅಧ್ವಾನೇ ಆಗೋದು. ಎಲ್ಲಿ ಅದು ಸಿಗಲ್ಲ ಅಂತ ಅಂದ್ಕೋತಿದ್ದೆ, ಅಲ್ಲಿ ಹುಡುಕಿದ್ರೆ ಸಿಗುತ್ತೆ. ಅದನ್ನ ಬಿಟ್ಟು ಇಷ್ಟು ದೊಡ್ಡ ತಮಾಷೆ. ಛೇ, ನಾನು ಅವಾಗಿಂದ ಬಡ್ಕೋತಿದ್ರು ಯಾರು ನನ್ನ ಮಾತನ್ನ ನಂಬ್ತಿಲ್ಲ ಅಲ್ವಾ? ಇವಳು ಬ್ಯಾಗ್ ತೆಗೀರಿ, ಇಲ್ಲ ಇವಳೆ ತಗ್ ತೋರಿಸ್ಲಿ. ಅದ್ರ ಅಗತ್ಯ ಇಲ್ಲ ಸಾಹಿತ್ಯ. ನಿನ್ ಲೆವೆಲ್ನಲ್ಲ ಎಲ್ಲ ನೋಡ್ಬೇಡ ಸಾಹಿತ್ಯ, ಅವಮಾನ ಮಾಡಬೇಡ. ನಾನಂತೂ ಅಮ್ಮ ಬ್ಯಾಗ್ ಚೆಕ್ ಮಾಡಕ್ ಬಿಡಲ್ಲ. ಅದಕ್ಕೆ ಒಂದು ನಿಮಿಷ ನಾನೇ ತೋರಿಸ್ತೀನಿ.
ಕೊಡು, ನಾನೇ ನೋಡ್ತೀನಿ. ಏಯ್, ಬಳೆ ಎಲ್ಲಿ? ನಿನ್ನನ್ನೇ ಕೇಳ್ತಿರೋದು, ಮಾತಾಡು. ನೀನ್ ಕೇಳಿದ್ದು ಬ್ಯಾಗು, ಅದನ್ನ ಅವಳು ಕೊಟ್ಟಿದ್ದಾಳೆ. ನಾನು ಮೊದಲೇ ಹೇಳಿದ್ದೆ ನೀನ್ ಅನ್ಕೊಂಡಿರೋ ಕೆಲಸನ ಅವಳು ಮಾಡಿಲ್ಲ ಅಂತ. ಈಗ್ಲಾದ್ರೂ ತಿಳ್ಕೊ. ಸಾಹಿತ್ಯ, ಎಲ್ಲಿ ಬ್ಯಾಗ್ನಲ್ಲಿ ಬಳೆಗಳೇ ಇಲ್ವಲ್ಲ? ನಂಗೂ ಅದೇ ಅರ್ಥ ಆಗ್ತಿಲ್ಲ ಅತ್ತೆ. ಇದ್ರಲ್ಲಿ ಏನೋ ಮೋಸ ಆಗಿದೆ. ಮತ್ತೆ ಶುರು ಮಾಡ್ತೀಯಾ ನೀನು? ಇಲ್ಲ, ನನ್ ಗೆಸ್ ಯಾವಾಗ್ಲೂ ಕರೆಕ್ಟ್ ಆಗೇ ಇರುತ್ತೆ. ಅದು ಅಮೂಲ್ಯನೇ ಕದ್ದಿರ್ತಾಳೆ. ಈಗ ಅದು ಬ್ಯಾಗ್ ಅಲ್ಲಿ ಇಲ್ಲ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ಅದು ಆ ಬ್ಯಾಗ್ ಅಲ್ಲೇ ಇರ್ಬೇಕಿತ್ತು. ಅದು ಬ್ಯಾಗ್ ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅದು ಇಲ್ಲಿದೆ.